70 ವರ್ಷ ಆದ್ಮೇಲೆ ರಾಜಕಾರಣಿಗಳು ಏನ್ ಮಾಡಕ್ಕಾಗಲ್ಲ ಅಥವಾ ಏನ್ ಕೆಲಸ ಮಾಡಕ್ಕಾಗಲ್ಲ ಅಂತಿದ್ರಿ. ಪಾಪ ಸಿದ್ದರಾಮಯ್ಯ ನಾನು ಹಂಗ್ ಮಾತಾ ಇದ್ರ ಇಲ್ಲ ಸರ್, ನನಗೆ ಇಲ್ಲ ನನಗೆ ನಾನು ಹಂಗೆ ಹೇಳ್ತಾ ಇಲ್ಲ. ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ನಮ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ, ಅವ್ರ ಬಗ್ಗೆ ಅಪಾರವಾದ ಗೌರವ. ಅಂದ್ರೆ ಸ್ಪೀಡ್ ನಮ್ಗೆ ಈ ಏಜ್ ಅಲ್ಲೇ ಸ್ಟಾರ್ಟ್ ಆಗ್ಬೇಕು ಅಂತ ಏನು ಮಾಡಕ್ಕಾಗಲ್ಲ. ಏಜ್ ಅಲ್ಲಿ ಅಂದ್ರೆ ಇಲ್ಲ ಮಾಡ್ತಾ ಇದಾರೆ. ಆದ್ರೆ ಮೋಸ್ಟ್ ಸರ್ ಅವ್ರಿಗಿರೋ ಅಷ್ಟು ಕೆಪಾಸಿಟಿ ಆ ಏಜ್ ಅಲ್ಲಿ ಹಂಗೆ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ದಂಗ ಹಂಗಲ್ಲ. ಇಲ್ಲ, ಅವರು ಹಿರಿಯರಿದ್ದಾರೆ. ನಾನು ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನಾನು ಅವ್ರ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡಲ್ಲ. ನನಗೆ ಅವ್ರ ಬಗ್ಗೆನೂ ಅಪಾರವಾದ ಗೌರವ ಇದೆ. ಮ್ಯಾಮ್, ನನಗೆ ಪಾರ್ಟಿ ಸಂಘಟನೆಯಲ್ಲಿ ಹೋಗ್ಬೇಕು ಅಂತ ಇಷ್ಟ ಮ್ಯಾಮ್. ಯಾವತ್ತೂ ಅಷ್ಟೇ ರಾಜಕೀಯದಲ್ಲಿ ನಾನು ಸಡನ್ ಆಗಿ ಬಂದವನು, ನನಗೆ ಅನುಭವದ ಕೊರತೆ ಇದೆ, ನಾನು ಒಪ್ಕೊಂತೀನಿ. ಅದಕ್ಕೆ ಒಂದು 5-10 ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಸಂಘಟನೆಯಲ್ಲಿ ಕೆಲಸ ಮಾಡಬೇಕು. ಬಹಳ ಖುಷಿ ಆಯ್ತು ಸರ್. ಎಸ್ ಮೇಡಮ್, ನಾನು ಈಗಲೂ ಮಧ್ಯಾಹ್ನ 2 ಗಂಟೆಗೆ ಡೈಲಿ ಹೋಗಿ ಕ್ಲಾಸ್ ಮಾಡ್ತೀನಿ ಸರ್. ಡೈಲಿ ಕ್ಲಾಸ್ ಮಾಡ್ತೀನಿ. ನನಗೆ ಅದೇ ಸರ್ ಜೀವನ. ನಾನು ಅಲ್ಲಿ ಕಷ್ಟಪಟ್ಟು ಈಗ 120 ಜನಕ್ಕೂ ಫ್ರೀ ಕೋಚಿಂಗ್ ಕೊಡ್ತಾ ಇದ್ದೀನಿ. ಅವ್ರಿಗೆ ಊಟ ತಿಂಡಿ ಅಕಾಮಿಡೇಷನ್ ಎಲ್ಲ ನಂದೇ ಎಕ್ಸ್ಪೆನ್ಸ್ ಮಾಡ್ತೀನಿ. ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳ ಶಿಕ್ಷಕರ ಸಂಘಗಳಿದ್ದಾವೆ. ಅವು ರಾಜಕಾರಣ ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಖಾಸಗಿ ಶಾಲೆ ಶಿಕ್ಷಕರು ಆ ತರ ಸಂಘ ಇಲ್ಲ, ಸಂಸ್ಥೆಗಳ ಸಂಘ ಇದೆ. ಎಸ್, ಹಾಗಾಗಿ ನೀವು ಇದನ್ನ ಬ್ಯಾನ್ ಮಾಡಿಸೋದು ಒಳ್ಳೇದು. ನೀವು ಒಳ್ಳೆ ಹೇಳಿದೀರಾ. ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರಿಗೂ ಇದೊಂದು ಕೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ನಾನು ಪ್ರಸ್ತಾಪಿಸ್ತೀನಿ. ನೀವೇ ಮಾತಾಡ್ಬೇಕು, ನೀವೇ ಎಲ್ಲ ಕರೆಕ್ಟ್ ಸರ್. ನೀವು ಎಲ್ಲಿ ನಿಮಗೆ ಬಡ್ಡಿ ಎಲ್ಲಿ ಸಾಲ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಅಲ್ಲಂತೂ ಸಿಗುತ್ತೆ. ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.